ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಳಿಯಾಳ ದಾಂಡೇಲಿ ಹೆದ್ದಾರಿ ರಸ್ತೆಯಲ್ಲಿ ತಿರುವುಗಳಿಗೆ ಎಚ್ಚರಿಕೆ ನಾಮಫಲಕ ಇಲ್ಲ, ಚಾರೆ ಎನ್ನದ ಅಧಿಕಾರಿಗಳು. ಹಳಿಯಾಳ ದಾಂಡೇಲಿ ಮುಖ್ಯ ಹೆದ್ದಾರಿ ಕೇಸರೊಳ್ಳಿಯಿಂದ ಬರುವಾಗ ನೀರಲಗ ಊರಿಗೆ ಹೋಗುವ ಕ್ರಾಸ್ ಹತ್ತಿರ ತಿರುವುಗಳು ಇದ್ದಾವೆ. ಆ ತಿರುವುಗಳಲ್ಲಿ ಯಾವುದೇ ತರಹ ಎಚ್ಚರಿಕೆ ನಾಮಫಲಕಗಳು ಇಲ್ಲ. ಕೆಲವು ದಿನಗಳ ಹಿಂದೆ ದಾಂಡೇಲಿ ಕಾಗದ ಕಾರ್ಖಾನೆಗೆ ಹೋಗುವ ಲಾರಿಯೂ ಕೂಡ ಪಲ್ಟಿಯಾಗಿ ಅನಾಹುತಕ್ಕೆ ತುತ್ತಾಗಿದ್ದ ಉದಾಹರಣೆ ಕೂಡ ನಡೆದಿದೆ. ಆದರೂ ಕ್ಯಾರೆ ಮಾಡಿದ ಸಂಬಂಧಪಟ್ಟ ಅಧಿಕಾರಿಗಳು. ಹಳಿಯಾಳ ದಾಂಡೇಲಿ ಮುಖ್ಯ ಹೆದ್ದಾರಿ ರಸ್ತೆ ಕುಟುಂಬಸ್ಥರು ಹಾಗೂ ಶಾಲಾ ಕಾಲೇಜು ಹೋಗುವ ಬರುವ ವಿದ್ಯಾರ್ಥಿಗಳು, ಸಾರ್ವಜನಿಕರು ಸಾವಿರಾರು ಸಂಖ್ಯೆಗಳಲ್ಲಿ ದಿನ ಪ್ರವಾಸ ಮಾಡ್ತಾರೆ. ಆದ ಕಾರಣ ಯಾರಿಗೂ ಜೀವಕ್ಕೆ ತೊಂದರೆ ಆಗದೆ ಇರೋ ತರ ದಾಂಡೇಲಿ ಹಳಿಯಾಳ ಹೆದ್ದಾರಿಗಳಲ್ಲಿ ತಿರುವುಗಳಲ್ಲಿ ಎಚ್ಚರಿಕೆ ನಾಮಫಲಕಗಳನ್ನ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕರು ಆದ ಆರ್.ವಿ. ದೇಶಪಾಂಡೆ ಅವರಲ್ಲಿ ಎಜಿ ನ್ಯೂಸ್ ಕನ್ನಡ ವಾಹಿನಿ ಮುಖಾಂತರ ಮನವಿ ಮಾಡಿಕೊಳ್ಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಏನು ಹಳಿಯಾಳ ಮತ್ತು ದಾಂಡೇಲಿ ಹೋಗುವಂತಹ ಹೆದ್ದಾರಿ ಏನಿದೆ, ಇಲ್ಲಿ ಒಂದು ಕೇಸರೊಳ್ಳಿ, ಹಳಿಯಾಳಿಂದ ಏನು ನಾವು ಬರ್ತೀವಿ ಕೇಸರೊಳ್ಳಿ ಹತ್ತದ, ಕೇಸರೊಳ್ಳಿಯಿಂದ ನೀರಲ್ಗ ಹೋಗುವಂಥ ಒಂದು ನಮಗೆ ರಸ್ತೆ ಕಾಣ್ತದೆ. ಆ ರಸ್ತೆ ಮುಂಭಾಗದಲ್ಲಿ ಒಂದು ಟರ್ನಿಂಗ್ ಇದೆ. ಆ ಟರ್ನಿಂಗ್ನಲ್ಲಿ ಯಾವುದೇ ರೀತಿಯ ನಮಗೆ ಟರ್ನಿಂಗ್ ಇದೆ ಅಂಥೇಳಿ ಯಾವುದೇ ರೀತಿಯ ಇಲ್ಲಿ ಚಿಹ್ನೆ ಹಾಕಿರುವುದಿಲ್ಲ. ಈಗಾಗಲೇ ಕೆಲವು ದಿನಗಳ ಹಿಂದೆ ಒಂದು ದಾಂಡೇಲಿಗೆ ಹೋಗುವಂತಹ ಪೇಪರ್ ಮಿಲ್, ಕಾಗದ ಕಾರ್ಖಾನೆಯ ಒಂದು ಲಾರಿಯೂ ಕೂಡ ಇಲ್ಲಿ ಬಿದ್ದು ಅನಾಹುತ ಆಗಿದೆ. ಸೊ ಅದಕ್ಕಾಗಿ ಏನು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಹಾಗೂ ಸಂಬಂಧಪಟ್ಟಂತಹ ಈ ಕ್ಷೇತ್ರದ ಶಾಸಕರಾಗಿರಲಿ, ಇವರು ಕೂಡಲೇ ಇಲ್ಲಿ ಒಂದು ನಾಮಫಲಕ ತಿರುವು ಇದೆ, ಈ ಒಂದು ನಾಮಫಲಕ ಹಾಕಬೇಕಂಥೇಳಿ ನಾವು ಆಕ್ರೋಶವನ್ನು ಅವ್ರಿಗೆ ನಾವು ವ್ಯಕ್ತಪಡಿಸ್ತೀವಿ. ಸೊ ಆ ಕಾರಣಕ್ಕಾಗಿ ನಾನು PWD ಇಲಾಖೆಯ ಹಾಗೂ ಸಂಬಂಧಪಟ್ಟಂಥ ಶಾಸಕರು ಹಾಗೂ ಸಂಬಂಧಪಟ್ಟಂತಹ ಅಧಿಕಾರಿಗಳಲ್ಲಿ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದಗಳು. ಸಾದಿಕ್ ಮುಲ್ಲಾ, ದಾಂಡೇಲಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.